ಯಾವುದೇ ರೀತಿಯಲ್ಲಿ ಸದಾಶಿವ ಆಯೋಗ ರಿಜೆಕ್ಟ್ ಮಾಡಿದ್ರೆ ನಾವು ಮಾಡೋದಿಲ್ಲ. 100% ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ ನಾವು ಮೀಸಲಾತಿಯನ್ನ ತಂದೇ ತರ್ತೀವಿ. 2 ತಿಂಗಳಲ್ಲಿ ಏನ್ ಹೇಳ್ತಾರೆ, ಆ ಜನಸಂಖ್ಯೆ ಆಧಾರವಾಗಿ ಗೋವಿ ಆಗಲಿ, ಲಂಬಾಣಿ ಆಗಲಿ, ಚಲ್ವಾದಿ ಆಗಲಿ, ಮಾದಿಗ ಸಮಾಜ ಆಗಲಿ, ಕೊರಮ, ಕೊರಚ ಯಾರೇ ಆಗಲಿ, ಮಾದಿಗ ಸಮಾಜದ ಉಪಜಾತಿಗಳು ಸಾಕಷ್ಟಿವೆ. ದಕ್ಕರಿದ್ದಾರೆ, ಮೋಚ ಇದ್ದಾರೆ, ಸಮಗಾರ್ ಇದ್ದಾರೆ. ಯಾರಿಗೂ ಅನ್ಯಾಯ ಆಗಬಾರ್ದು ಅಂಥ ಪರ್ವ ಈಗ ಬಂದಿದೆ. ಮಾನ್ಯ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಕೂಡ ನಿರ್ಣಯ ತೆಗೆದುಕೊಂಡಿದ್ದಾರೆ. ಕ್ಯಾಬಿನೆಟ್ನ ಎಲ್ಲ ಸಚಿವರು ಒಕ್ಕೂರಿನಿಂದ ಇದನ್ನು ಮಾಡಬೇಕು ಅಂತ ತೀರ್ಮಾನ ತೆಗೆದುಕೊಂಡಿದ್ದಾರೆ. ಸ್ವಲ್ಪ ಟೆಕ್ನಿಕಲ್ ಆಗಿ ಕಮಿಷನ್ ರಿಪೋರ್ಟ್ ತಗೊಂಡು ಮಾಡ್ತೀವಿ ಬಿಟ್ರೆ ಮಾಡಲ್ಲ ಅಂತ ಹೇಳಿಲ್ಲ. ಸಮಾಧಾನವಾಗಿರಿ. 70 ವರ್ಷ ಇದ್ರಿ ಸಮಾಧಾನವಾಗಿ, 30 ವರ್ಷ ಇದ್ರಿ 3 ತಿಂಗಳಾಗಲ್ಲ. ಅದಕ್ಕೆ ಯಾಕೆ ಗಲಾಟೆ? ಬೇಗ ಮಾಡ, ಬೇಗ ಮಾಡ, ಆದಷ್ಟು ಬೇಗ ಮಾಡಿ. ಎಲ್ಲರೂ ಕೂಡ ಪಡೆಯುವಂತ ಪ್ರಯತ್ನ ಮಾಡೋಣ. ಸುಮ್ಮನೆ ಬೆಟ್ಟಾಗ ಎಲ್ಲರೂ ಕತ್ಲಿದೆ. ಈಗ ಅವ್ರ ಅಪೋಸಿಷನ್ ಆಗಿದ್ದಾರೆ, ಚೀರಾಡಿ ಹೇಳ್ತಾರ. ಮತ್ತಿದ್ದಾಗ ಏನ್ ಮಾಡುವ, ಏನ್ ಮಾಡಕ್ಕಾಗಿಲ್ಲ. ಅದಕ್ಕೆ ನಮ್ಮ ಜಗನಲ್ಲಿ ನಿಮಗೆ ತೊಂದರೆ ಆಗಬಾರ್ದು. ಈಗ ಹೇಳಿದ್ದಾರೆ 2 ತಿಂಗಳಾಗ್ಬೋದು, 3 ತಿಂಗಳಾಗ್ಬೋದು. ನಮ್ಮ ಪ್ರಣಾಳಿಕೆಯಲ್ಲಿದೆ. ಸಿದ್ದರಾಮಯ್ಯ ಮಾಡಿ ಕ್ಯಾಬಿನೆಟ್ನಾಗ ಹೇಳಿದ್ದಾರೆ ಆಗ್ಬೋದು. ಮತ್ತು ನಮ್ಮ ತಿಮ್ಮಪ್ಪರು ಹೇಳಿದಂಗೆ ಮುಂದಿನ ರಿಕ್ರೂಟ್ಮೆಂಟ್ ಅನ್ನ ನಾವು ತಡೆ ಹಿಡಿದಿದ್ವಿ. ಯಾವ ನೋಟಿಫಿಕೇಶನ್ ಆಗಿದೆ ಆಗಿ ಹೋಗಿದೆ. ಸೊ ಅದಕ್ಕೆ ಖಂಡಿತ ಮನೆ ಬಾಗಿಲಿಗೆ ಅವಕಾಶ ಬಂದಿದೆ. ಅದು ಪಡೆಯುವಂತ ಎಲ್ಲರೂ ಕೂಡ ಪ್ರಯತ್ನ ಮಾಡೋಣ. ಭೂಮಿ ಬಡಜರನ್ನ ಇವತ್ತು ಅನ್ಯಾಯ ಮಾಡ್ತಾ ಇದೀವಿ ಅಂತೇಳಿ ಅದನ್ನು ಕೂಡ ತಪ್ಪಾಗಿ ಬಿಂಬಿಸ್ತಕ್ಕಂಥ ಕೆಲಸ ಮಾಡಿ ರಾಜ್ಯದಲ್ಲಿ ಒಂದು ಅಶಾಂತಿ ಮೂಡಿಸ್ತಕ್ಕಂಥ ಒಂದು ಪಿತೂರನ್ನು ಕೂಡ ಹಿಂದಿನ ಅವಧಿಯಲ್ಲಿ ನಡೆದಿರ್ತಕ್ಕಂಥದ್ದು ನಾವು ಯಾರು ಕೂಡ ಮರಿಬಾರ್ದು. ಸರ್ಕಾರ ಇವತ್ತು ಒಳ ಮೀಸಲಾತಿ ಕೊಟ್ಟಿದೆ. ನೀವು ಕೊಡ್ರಿ, ಕೊಟ್ಟು ಹೋಗ್ರಿ. ದತ್ತಾಂಶದ ನೆಂಬ ಹೇಳ್ಬೇಡ್ರಿ. ಯಾರಿಗೆ ಬೇಡಾಗಿದ್ರು ಅವ್ರು ಬಿಟ್ಟು ಬಿಡ್ರಿ. ನಾವು ತಗೊಳಕ್ತಾ ಇರೋದು ನಮ್ ಕೊಟ್ಟು ಸಿಕ್ತಂತ ಮಾಡಿದ್ರೆ, ಕೋರ್ಟ್ ಹೋದ್ರೆ ನಮ್ಮ ಹೋರಾಟದ ಉದ್ದೇಶವೇ ಬಿದ್ದೋಗುತ್ತೆ. ನಾವು ಯಾವ ಉದ್ದೇಶಕ್ಕೆ 30 ವರ್ಷ ಹೋರಾಟ ಮಾಡಿದ್ವಿ ಆ ಉದ್ದೇಶನೇ ಬಿದ್ದೋಗುತ್ತೆ. ಸರ್ಕಾರಕ್ಕೆ ಸ್ಪಷ್ಟತೆ ಇದೆ, ಸಿದ್ದರಾಮಯ್ಯ ಸರ್ಕಾರಕ್ಕೆ ಬದ್ಧತೆ ಇದೆ. ನಾವು ಒಳ ಮೀಸಲಾತಿಯನ್ನು ಜಾರಿ ಮಾಡ್ತೀವಿ ಅಂತ ಹೇಳಿದ್ಮೇಲೆ ಅದರಿಂದ ಹಿಂದೆ ಹೋಗೋ ಪ್ರಶ್ನೆನೇ ಇಲ್ಲ. ಒಂದ್ ವೇಳೆ ಒಳ ಮೀಸಲಾತಿ ಆಗಿಲ್ಲ ಅಂದ್ರೆ ನಾನು ಮಂತ್ರಿಯಾಗಿ ಹಾಕಿರ್ಬೇಕು, ನಿಮ್ ಜೊತೆಲೆ ಬರಬೇಕು. ನಾವು ಭಾವನಾತ್ಮಕವಾಗಿ ಇವ್ರು ಹಿಂಗ್ ಮಾತಾಡಿದ್ರು, ಅವ್ರು ಹಂಗೆ ಹೇಳ್ಬಿಟ್ರು, ಇವ್ರು ಹಿಂಗೆ ಹೇಳ್ಬಿಟ್ರು ಅಂತ ಭಾವನಾತ್ಮಕವಾಗಿ ಮಾತಾಡೋ ವಿಷಯ. ಯಾಕಂದ್ರೆ ಮೀಸಲಾತಿ ಇದೇನು ಭಿಕ್ಷೆ ಅಲ್ಲ, ಇದು ನಮ್ಮ ಆಜನ್ಮ ಸಿದ್ಧ ಹಕ್ಕು. ಇಟ್ಸ್ ನಾಟ್ ಎ ಚಾರಿಟಿ, ಇಟ್ಸ್ ಅ ಪ್ಯಾರಿಟಿ. ಕೇಳಪ್ಪ, ಕೇಳಬೇ, ಕೇಳ್ರಿ. 3 ತಿಂಗಳಲ್ಲಿ ಮಾಡ್ತೀವಿ ಅಂತ ಹೇಳಿದೀವಿ ಕ್ಯಾಬಿನೆಟ್ ಅಲ್ಲಿ. ಹೇಳಪ್ಪ, 3 ತಿಂಗಳಲ್ಲಿ ಮಾಡ್ತೀವಿ. ನೀವೇನಾದ್ರೂ ಅರ್ಜೆಂಟ್ ಮಾಡಿದ್ರೆ, ಏನಾದ್ರೂ ಹೆಚ್ಚು ಕಡೆ ಎಂಪರಿಕಲ್ ಸೈಂಟಿಫಿಕಲ್ ಫೇಲ್ ಆದ್ರೆ, ನಮ್ಗಾಗದೇ ಇದ್ದವರು ಕೋರ್ಟ್ ಹೋಗಿ ಇದಕ್ಕೆ